ಸರಿ ಅಮ್ಮ, ಇನ್ನೇನು ಟೈಮ್ ಆಯಿತು, ನಾನು ಹೊರಡ್ತೀನಿ. ಏನೇ ನಿಂದು ಬಂದು ಸ್ವಲ್ಪ ಹೊತ್ತು ಆಗಿಲ್ಲ, ಹೋಗ್ತೀನಿ ಅಂತೀಯ? ಇನ್ನೊಬ್ಳೆಲ್ಲ ಕಂಡಿರೋದಕ್ಕೆ ಮನೆ? ಏನಮ್ಮ ಮನೆಗೆ ಹೋಗೋ ಟೈಮಲ್ಲಿ ನಿಂದು? ಸರಿನಮ್ಮ ಆಯಿತು ಹೋಗು. ಅಯ್ಯೋ ಏನೋ ಕೊಡಬೇಕು ಅಂತ ಇಟ್ಟಿದ್ದೆ, ಮರ್ತೋಗ್ಬಿಟ್ಟೆ. ಒಂದು ನಿಮಿಷ ತೊಗೊಂಡ್ಬರ್ತೀನಿ. ಸರಿ ಆಯಿತು, ಬೇಗ. ತುಂಬ ದಿವಸ ಆಯಿತು ತಂದಿಟ್ಟು, ಧೂಳು ಹಿಡಿದ್ಬಿಟ್ಟಿದೆ. ತಗೊಂಡೋಗು. ನಂಗೆ ಬೇಡಪ್ಪ ಇದೆಲ್ಲ. ಯಾಕೆ ಬೇಡ? ಹೊಸದು ಕಣೆ, ಹಂಗೆ ತಂದಿಟ್ಟು ಹಂಗೆ ಧೂಳು ಹಿಡಿದಿದೆ ಅಷ್ಟೇ, ಏನು ಯೂಸ್ ಮಾಡಿಲ್ಲ. ತಗೋ. ನಾನೇನಕ್ಕಮ್ಮ ತೊಗೊಂಡು ಹೋಗ್ಬೇಕು? ನನ್ನ ಮೇಲೆ ನಾನು ಕುಕ್ಕರ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಅಥವಾ ನನ್ನ ಗಂಡಗೆ ಏನು ತಂದು ಕೊಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಕುಕ್ಕರ್ನ? ನನಗಿದೆಲ್ಲ ಬೇಡಪ್ಪ. ನಿನ್ನ ಗಂಡನ ಮೇಲೆ ಏನೂ ಇಲ್ಲ, ಅಥವಾ ನಿನ್ನ ಗಂಡಂಗೆ ಕೊಡ್ಸೋಕ್ಕಾಗಲ್ಲ ಅಂತ ಕೊಡ್ತಿರೋದಲ್ಲ, ನಾನು ಪ್ರೀತಿಯಿಂದ ಕೊಡ್ತಿರೋದು, ತೊಗೊಂಡೋಗು. ನೋಡಮ್ಮ, ಇವಾಗ ಈ ಕುಕ್ಕರ್ನ ನೀನು ನನಗೆ ಗಿಫ್ಟ್ ಮಾಡಲೇಬೇಕು ಅಂತ ಹೇಳಿ ಶಾಪ್ ಮಾಡ್ಕೊಂಬಂದು ಕೊಟ್ಟಿದ್ರೆ ಅದೊಂಥರ. ಆದರೆ ಇದನ್ನು ನೀನು ಬೇಕು ಅನ್ನೋದಕ್ಕೋಸ್ಕರ ತಂದಿಟ್ಟಿದ್ದು. ಸೊ ಅದಾದಮೇಲೆ ನೀನು ನಿಮ್ಮ ಮನೆಗೋಸ್ಕರನೇ ಯೂಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ನನ್ನ ಗಂಡನ ಮನೇಲಿ ನನಗೆ ಅಡುಗೆ ಮಾಡೋಕ್ಕೆ ಏನಾದ್ರು ಬೇಕು, ಏನೋ ಒಂದು ಐಟಮ್ಸ್ ಬೇಕು ಅಂತ ನನ್ನ ಮನೇಲಿ ರೆಡಿ ಇರುತ್ತೆ. ಈಗ ನೀನು ಮಾಡಬೇಕಾಗಿರೋದು ನನಗಲ್ಲ, ನಾನು ಮದುವೆಯಾಗಿ ಹೋಗಿದ್ದೀನಿ, ಆ ಮನೇಲಿ ನಾನು ಪ್ರತಿಯೊಂದು ಇರುತ್ತೆ. ನೀನೇನೇ ನೋಡಬೇಕಾಗಿರೋದಿದ್ರು ಅಣ್ಣ ಅತ್ತಿಗೆಗೆ. ಯಾಕಂದ್ರೆ ನಾಳೆ ದಿವಸ ನಿನಗೆ ಒಂದು ಲೋಟ ನೀರು ಬೇಕಂದ್ರೂ ಕೊಡೋದು ಅತ್ತಿಗೆ ಆಗಿರ್ತಾರೆ. ಎಲ್ಲಿಂದನೋ ನಾನು ಓಡಿ ಬಂದು ಒಂದು ಲೋಟ ನೀರು ನಿನಗೆ ಎಮರ್ಜೆನ್ಸಿ ಕೊಡೋದಕ್ಕಾಗಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೆಯಿಂದ ಏನಾದ್ರು ಎತ್ಕೊಂಡು ಹೋಗಿ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ನೀನು ನೋಡಿದರೆ ಎಷ್ಟೊಂದು ತಿಳುವಳಿಕೆ ಇರೋ ಥರ ಮಾತಾಡ್ತೀಯ. ಖುಷಿ ಆಯಿತು ಕಣೆ. ಹೌದು, ನಾನೇನೋ ನನ್ನ ಮಗಳಿಗೆ ಇರಲಿ ಅಂತ ಪ್ರೀತಿಯಿಂದ ಕೊಡೋದಕ್ಕೆ ಬಂದೆ. ಆದರೆ ನೀನು ಹೇಳೋದು ನಿಜನೇ. ನಿನ್ನ ಮದುವೆ ಮಾಡಿ ಕೊಟ್ಟಮೇಲೆ ನೀನು ಆ ಮನೆ ಸ್ವತ್ತು, ಅಲ್ಲಿ ನಿನ್ನ ಗಂಡಂಗೆ ಶಕ್ತಿ ಮೀರಿ ದುಡಿದು ನಿಂಗೆ ಏನಾದ್ರು ಕೊಡಿಸ್ತಾರೆ. ನಾನು ಇರೋ ತನಕ ನನ್ನ ಮಗಂಗೂ ನನ್ನ ಸೊಸೆಗೂ ಏನಾದ್ರು ಮಾಡಿಡಬೇಕು. ನೀನು ಹೇಳೋದು ಕರೆಕ್ಟೇ.